ಯಪ್ಪ ಲೇ ನಿಮ್ಮ ಯಾವನ್ಲೇ ನೀನು ಯಾವನ್ಲೇ ಅಂದ್ರ ನಾ ಏನ್ ಇರತನ ಕುದಿದಲ್ಲ ಒಮ್ಮಿದೊಮ್ಮೆಲೆ ಕಣ್ಣು ಕಿತ್ತೇನು ಮನೆಗೆ ಇಟ್ಕೊಂಬಂದೆ ಬಕ್ಕಣದಾಗ ಇಟ್ಕೊಂಬಂದೆ ಯಪ್ಪ ಏನೇನ ಮುರಿದವು ಏನೇನಿಲ್ಲಪ್ಪ ಶಟ್ರ ನನಗ್ ನೀವ್ ಎಲ್ಲಿ ಇಟ್ಟು ಬಂದಿರ ಅಂತ ಕೇಳ್ತಿರಲ್ಲ ಮತ್ತೆ ನೀವು ಬಂದ ಅವನವನು ಕೋಣ ಕುದಿದಂಗ ನನಗ್ ಕುದಿದ್ರಲ್ಲ ನಿಮ್ಮ ಕಣ್ಣು ತಗೊಂಡೋಗಿ ಯಾರು ಶೆಡ್ಜರ್ ಅಂಗಡಿ ಒತ್ತಿ ಇಟ್ಟು ಬಂದಿರೇನ ಅಯ್ಯೋ ನಿಮ್ಮ ಎಲ್ಲ ಇವಳಲಾವಿ ನೀನ ಯಾಕ ನಾನ್ ಯಾವ್ದಾ ಹುಡುಗ ಬಂದು ಗುದ್ದಿದ್ ನನ್ ಕೈ ಬಿಟ್ಟಿದ್ನಲ್ಲೋ ಯಪ್ಪ ಹೌದು ಹಿಂಗ ದಾರ್ಯಾಗ ಅದು ಒಮ್ಮಿದೊಮ್ಮೆಲೆ ನಮ್ ಗುರು ಪೇಪ್ಸಿ ಹಿಂಗ ತಣ್ಣಗ್ ಮಾಡಿದ್ರೆ ಎದಕ್ ಬಂತು ಆಯಾ ಜಾಗದಾಗ ಆದಿತ್ತು ನಮಗೂ ಇತ ನಿಮಗೂ ಇತ ನಾ ಏನೋ ಬರಬ್ಬರಿ ಆಯಾ ಜಾಗಕ್ಕ ಆದಿ ನಿನಗ ಕರೆಂಟ್ ಶಾರ್ಟ್ ಹೊಡಿಲಿಲ್ಲ ಅಂದ್ರೆ ಅದು ನಿನ್ನ ಬ್ಯಾಟ್ರಿ ಪ್ರಾಬ್ಲಮ್ ನಾನೇನ್ ಮಾಡ್ಲಿ ಕರೆಕ್ಟ್ ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿತ್ತ ಹಿಂಗ ಒಂದ್ 10-15 ಸಲ ಹಿಂಗಾಯಿ ಒಮ್ಮಿದೊಮ್ಮೆ ಚಾರ್ಜ್ ಫುಲ್ ಆಗಿ ಡಮ್ ಅಂದ್ ಹೋಗ್ಬಿಡ್ತು ಅದು ಒಂದ್ ಸರಿ ಆದ್ರೆ ಇದು ಪಿಕಪ್ ತಗೊಳ್ಳೋ ಗಾಡಿ ಅಲ್ಲ ಇದಕ್ 3-4 ಸರಿ ಆದಾಗ ಅವಾಗ ಏನ್ರ ಸ್ವಲ್ಪ ಮಿಸ್ಗಾಡುತ್ತೆ ಬಿಡು ಸ್ವಲ್ಪ ರೈತ ನೀವು ಬೋದು ಎಲ್ಲ ತೆಗದ ನಿಂತೀರಿ ಏನ್ ತೆಗದ್ ನಿಂತೀವಿ ತಲೆ ಕೆಟ್ಟದ್ ನಿಮ್ದು ಅದಕ್ಕೆ ಹೆಂಗ್ ಮಾತಾಡಕತ್ತೀರಿ ನೀವು ಏ ಮಳ್ಳು ಹುಡುಗಿ ಅಯ್ಯ ಮಳ್ಳು ಹುಡುಗಿ ನಾನೆಲ್ಲಿ ನಿನ್ಗಾದೀನಿ ಮತ್ತೆ ಬಂದ್ ನನಗ ಇಷ್ಟೆಲ್ಲ ಮಾತಾಡ್ತಿರಲ್ಲ ತಪ್ಪಲ್ಲ ನಿಮ್ದು ಶುದ್ಧಾತ್ ನೋಡ ತಾನ ಆದ ನಾನ್ ಆದೀನಿ ಅಂತ ಹೇಳ್ತಾಳ ರೀ ಶೆಟ್ರ ಏಯ್ ಮೈಕ ಬಂದ್ ಮಾಡೋಣ ರೀ ಶೆಟ್ರ ನೀವ್ ಅಲ್ಕಟ್ಟಿಗಿರಿ ನನಗೆಲ್ಲ ಗೊತ್ತಾಯ್ತಾಳ ನನಗೆ ಗೊತ್ತಿಲ್ಲ ಅಂತಿಕೊಂಡ್ರೇನು ಓ ಶೆಟ್ರ ನಿಮ್ಗೆ ಹೇಳಕತ್ತಿದ್ದು ಮೊನ್ನೆ ಸಂತಿ ಒಳಗೆ ನೀವೇನ್ ಮಾಡಕತ್ತಿದ್ರು ಗೊತ್ತಾ ಏನ್ ಮಾಡಿದ್ದೆ ಆ ಸಂತಿ ಒಳಗೆ ಏನೋ ತಗೊಳಕ್ ಹೋಗಿ ಸುಮ್ಮನೆ ಹುಡುಗಿ ಕೈ ಚುಟ್ಟಿದ್ರಿ ಆಕೆ ಯಾಕ್ಲಾ ಭಾಡ್ಯ ಮುದಕೈ ನನ್ನ ಕೈ ಚುಟ್ಟಕತ್ತಿಯಲ್ಲ ಹೊಡ್ಯಾಕ್ ಬಂದ್ ಹುಡ್ಲೆ ಇವು ಇಲ್ಲವ ನೀ ನನ್ನ ಮಗಳಿದ್ದಂಗ ನೀ ಹಂಗಿದ್ದಂಗ ನನ್ನ ಮೊಮ್ಮಗಳಿದ್ದಂಗ ಅಂತ ಮಾತಾಡಿದಿ ಹಾ ನಿಮ್ದೆಲ್ಲ ಅಲ್ಕಟ್ಟಿಗಿರಿ ನೋಡಿನ ನೀನ್ ಅದನ್ನ ನೋಡಿ ಹೇಳಕ್ ಕುಂತೇನ ಏ ಕೋಡಿ ಉಚ್ಚಿ ಅದು ನಿನ್ನ ಮಾಡಿ ಹಿಡ್ಕನಕ್ ಹೋಗಿ ಏನಾಗ್ಬಿಡಿತ್ ನೋಡ್ ಮತ್ತೆ ಅದು ಅವಾಗ ನೀ ಎಲ್ಲಿದ್ದೆ ಅಂತ ಕೇಳಿದೇನ ಹೌದು ಬಿಡು ನೀನ್ ಅವಾಗ ಕರೆಕ್ಟ್ ಮಾಡವ ಎಲ್ಲಿದ್ದಿ ನೀನು ಅವ ನೀನ್ ಯಾಕೆ ಎಲ್ಲಿ ನಿಂತ ನೋಡಿ ಮುಲ್ಲ ಸಾಬನ್ ಹತ್ರ ಮೂಲಂಗಿ ತಗೊಳಕತ್ತಿದ್ನಲ್ಲ ನಾನು ಯಾಕೆ ನೋಡ್ಲಿಲ್ಲ ನೀವು ನೋಡಿನ ಬಿಡು ಅಲ್ಲೇ ಏನೋ ಒಟ್ಟಾಗೈತಿ ನೋಡದು ಆದ್ರೆ ಬಿಡ್ರಿ ಏನ್ ನಿಮ್ಮ ವರ್ಚಿಸ್ ಅಂದ್ರೆ ಹಿಂಗಿರದ ಯಾರ್ಯಾರು ಏನೇನೋ ಎಂತೆಂತಾವ್ ಮಾಡಿ ಏನೋ ದಕ್ಕಿಸ್ಕೊಂತಾರಂತ ಆದ್ರೆ ನೀವು ಬರೀ ಅಷ್ಟ್ರಲ್ಲಿ ಒಂದ್ ಹುಡುಗಿ ಕೈ ಹಿಡಿದು ಹೇಳಿದ್ರೆ ದಕ್ಕಿಸ್ಕೊಳಕ್ ಆಗ್ಲಿಲ್ಲ ಅಂದ್ರ ನಿಮ್ದು ಎಲ್ಲಿ ವರ್ಚಿಸ್ ಏ ಅವ್ರು ಮರ್ಯಾದೆ ಬಿಟ್ಟು ನಿಂತಿರ್ತಾರ ಹುಡುಗಿ ನೀವು ಮರ್ಯಾದೆ ಜೊತೆಗೆ ಮಾನಗೇಡಿ ಸಗಡ ಕೆಲ್ಸನೂ ಮಾಡಿದ್ರಲ್ರಿ ಶೆಟ್ರೆ ಅದೆಲ್ಲ ಆಗ ಹೋಗ್ಲಿ ಬಿಡು ಒಣ ಮಾತ್ ಯಾಕ ಒಂದ್ ಹೇಳ್ತ ನೋಡ್ಲಾವಿ ಇವತ್ತೆರಡ್ರ ಲಾವಿ ಏನತ್ತೀಗ ಲಾವಣ್ಣ ಇವಾಗ ಒಂದ್ ಹೇಳ್ತ ಕೇಳ ಇವತ್ತೆರಡ್ರ ಒಂದ್ ತೀರ್ಮಾನ ಆಗ್ಲೇಬೇಕು 3 ತೀರ್ಮಾನ ಮಾಡ ಅದ್ರಾಗೇನೈತಿ ನಂದು ನಿಂದ ಇವತ್ತು ಮುಗ್ದ ಹೋಗ್ಬೇಕು ನೋಡು ನಮ್ಮ ಮದುವೆ ಅಂದ್ರೆ ನೀವು ನನ್ನನ್ನು ಮದುವೆ ಆಗ್ತೀರಿ ಇಲ್ಲ ಮ್ಯಾರೇಜ್ ಆಗ್ತಿ ನಿಮ್ಮನ್ ಹುಚ್ಚುಬರ್ಲಿ 2 ಒಂದಾವು ಹುಚ್ಕೊಡಿ ಲವ್ 2 ಒಂದಲ್ಲವು ಅದು ಹಿಂದಿಂದ ಒಂದು ಬೇರೆ ಐತೆ ಮುಂದಿಂದ ಒಂದು ಬೇರೆ ಐತೆ ಅಂದ್ರ ಲವ್ ಮ್ಯಾರೇಜ ಬೇರೆ ಅರೇಂಜ್ ಮ್ಯಾರೇಜ ಬೇರೆ ಓಹೋ ಅಲ್ಲ ಲವ್ ಮ್ಯಾರೇಜ್ ಅಂದ್ರೆ ಹೆಂಗ ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಂಗ ಸ್ವಲ್ಪ ನಮ್ ಬಿಡಿಸಿ ಹೇಳಿ ನಮ್ಗೆ ಗೊತ್ತಾಗುದಿಲ್ಲ ಕರೆಕ್ಟ್ ಇವತ್ನ ಕಿವಿ ಕಟ್ಟು ಕೇಳಿಸ್ಗ ಹೇಳ್ಬಿಡು ಅರೇಂಜ್ ಮ್ಯಾರೇಜ್ ಅಂದ್ರ ಊರ್ ಜನ ಸೇರಿ ಸ್ವಾಮಿಯವ್ರನ್ನ ಕರೆಸಿ ತಾಳಿ ಕಟ್ಸಿ ಮಂತ್ರ ಊಸಿ 3 ಮಂದಿಗೆ ಊಟ ಹಾಕ್ಸಿ ಬೆಡ್ರೂಮಿಗೆ ಪೂಜೆ ಮಾಡಿಸಿ ಕಳ್ಸೋದು ಬೆಡ್ರೂಮ್ ಪೂಜೆ ಮಾಡಿ ಕಳಿಸ್ತಾರ ಮತ್ತೆ ಪ್ರಶ್ನೆ ಏನೇನ್ ಮಾಡ್ತಾರ ಊನಿ ಕಡೆ ಸುಸ್ತಾರಿಲ್ಲ ಗೊತ್ತಿಲ್ಲ ನಂಗೆ ಮುಂದೆ ಹೇಳಿ ಲವ್ ಮ್ಯಾರೇಜ್ ಅಂದ್ರ ಒಂದು ಹುಡುಗ ಒಂದು ಹುಡುಗಿ ಇಬ್ರ ಸೇರಿ ಆ ಹಳ್ಳದಂಡ್ಯಾಗ ಇಲ್ಲ ಭುಜ ಸೋಕರ್ ಕೇಳ್ನ್ಯಾಗ ಇಲ್ಲಿ ರೂಮ್ನ್ಯಾಗ ಹೊಕ್ಕಂದು ಮಾಡಬಾರ್ದು ಕೆಲಸ ಮಾಡಿದ್ರ ಅದು ಲವ್ ಮ್ಯಾರೇಜ್ ಅಂತಾರ ಓಹೋ ಅಂದ್ರ ಅರೇಂಜ್ ಮ್ಯಾರೇಜ್ ಅಂದ್ರ ಎಲ್ಲ ಹಿರಿಯರ ಕೂಡಿ ಮದ್ವಿ ಮಾಡಿ ತಾಳಿ ಕಟ್ಟಿ ಆಮೇಲೆ ಫಸ್ಟ್ ನೈಟ್ ಮಾಡ್ತಾರಲ್ಲ ಇದಕ್ಕ ಒಳ್ಳೆ ಮದ್ವಿ ಇದು ಲವ್ ಮ್ಯಾರೇಜ್ ಅಂದ್ರೆ ಮೊದಲೆಲ್ಲ ಫಸ್ಟ್ ನೈಟ್ ಮುಗಿಸ್ಕೊಂಡು ಆಮೇಲೆ ತಾಳಿ ಕಟ್ಟಿಸ್ಕೊಳ್ಳೋದು ಲವ್ ಮ್ಯಾರೇಜ್ ಈ ದಾರಿ ಬಂದ್ ನೋಡ ಈಗ ಹೇಳ ಮೇಲೆ ಕ್ಯಾಂಪ್ ನೀರ್ ಎತ್ತೇವ್ ನಿನಗೆ ಯಪ್ಪ ದೀಡ್ ಪಂಡಿತರು ಸಿಗ್ತಿಲ್ಲಪ್ಪ ನಿಮ್ಮಂತವ್ರ
ಬೇಕಾಗೈತಿ ಹೋಗ್ಲಿ ಬಿಡ್ರಿ ಅಂತ ಪರದೇಶಿ ಮದುವೆ ಯಾರಿಗ್ ಬೇಕಾಗೈತ್ರಿ ನಾವೇನಿದ್ರ ಸಂಪ್ರದಾಯ ಪ್ರಕಾರ ಮದುವೆ ಆಗೋದು ಹೋಗ್ಲಿ ಬಿಡ್ರಿ ಶೆಟ್ರ ಅಂದಂಗ ಮತ್ತ ನೀವು ಬಾಳ ರಸಿಕರು ಅಂತ ನನಗ್ ಗೊತ್ತಾಯ್ತು ಗೊತ್ತಾಯ್ತಾ ಹ್ಞೂರಿ ಆದ್ರೆ ನೀವು ತುಂಬಾ ರಸಿಕರು ಅಂತ ನನಗ್ ಗೊತ್ತಾಯ್ತು ಯಾವಾಗ ನೀವು ಬಂದು ನನಗೆ ಟಚಿಂಗ್ ಅಂತ ಡಿಕ್ಕಿ ಹೊಡೆದ್ರು ಅವಾಗೂ ನನಗೆ ಒಂದು ನಮೂನೆ ಮೈಯಾಗ ಹಂಗ ಕರೆಂಟ್ ಪಾಸ್ 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 ಆದಂಗ ಆಯ್ತು ಏನ ಹೇಳ್ರಿ ಶೆಟ್ರ ನೀವು ಇಂತ ಒಳ್ಳೆ ಮನುಷ್ಯರಂತ ನನಗೆ ಗೊತ್ತಾಗ್ಲಿಲ್ಲ ನಾ ಇನ್ ಬರ್ಲಾ ಅದು ಆಗ್ಲೇಬೇಕು ಯಾಕೆ ಹೇಳು ನಮ್ದು ಬಾಳ ಗಟ್ಟಿ ಶರೀರ ಒಂದು ಸಲ ಟಚ್ ಆತಂದ್ರ ಹೌದೌದು ಮುಗಿತ್ ಕೆಲಸ ಸಾತ್ ಅನ್ಕೊಂಬಿಡದ ಹಾಗಾದ್ರ ಅದನ್ನ ಗಟ್ಟಿಯಾಗಿ ಹಂಗ ಇಟ್ಕೊಳ್ರಿ ಎತ್ತ ಹೋಗ್ಬೇಡ್ರಿ ನಂದೀಗ ಕೆಲಸ ಐತಿ ನಾನು ಇನ್ನು ಹೋಗ್ಬರ್ತೀನಿ ಶೆಟ್ರ ಹಂಗ ಒಂಟಲ್ಲ ಏನ್ ಕೆಲಸ ಐತಿ ಅಂದ ಸ್ವಲ್ಪ ಹೇಳಿ ಹೋಗ ಏನ್ ಹೇಳೇ ಶೆಟ್ಟಿ ನನಗೋಳು ಕೇಳೋರು ಯಾರದಾರ ಶೆಟ್ಟಿ ಆದ್ರೆ ನನಗೆ ಬಹಳ ತ್ರಾಸಾಗೈತೆ ನೀನ್ ಹಿಂಗ್ ಮಾಡೋದ್ ನೋಡಿದ್ರೆ ಅದು ಏನ್ ತ್ರಾಸ ಅಂತ ಜಲ್ದಿ ಹೇಳ ನನ್ನಿಂದ ತಡ್ಕನದಾಗವಲ್ತು ಆಗಲ್ಲ ಶೆಟ್ಟಿ ಮೊನ್ನೆ ಏನ್ ಸಮಸ್ಯೆ ಆತ್ ಗೊತ್ತಾ 775 ರೂಪಾಯಿ ಕೊಟ್ಟು ಒಂದು ಎಮ್ಮೆ ತಗೊಂಡಿದ್ ನಾನು ಯಾರ ಕಡೆ ತಗೊಂಡಿದ್ದೆ ಎಮ್ಮೆ ಮಂಗಳೂರು ಮಾಮನ ಹತ್ರ ತಗೊಂಡಿದ್ದೆ ಅರಿಗೇಡಿ ಆ ಮಂಗಳೂರು ಮಾಮನ ಹತ್ರ ಎದಕ್ ತಗೊಂಡ್ ಹೋಯ್ತಿ ಯಾಕ ಇಲ್ಲೇ ನಮ್ ಕ್ಯಾಂಪ್ನಾಗ ಎಮ್ಮಿಗೇನು ಬರದೇವ ಅಂತ ಮಾಡಿ ಏನ ಬಾಳಿದ್ವನು ಬಾಳ ಅಲ್ಲ ಒಂದೊಂದ್ ಮನೆಗೆ ಎರಡೆರಡು ಎಮ್ಮಿದೇವ ಪುಷೇಟ ಕೊಡ್ತಿದ್ರ ಬಂದ್ರು ಕೊಡ್ತಾರ ರಾತ್ರಿ ಪುಕ್ಷೇಟ್ ರಾತ್ರಿ ಬರ್ಬೇಕಾ ಆಗಲತ್ ಬಂದ್ರು ಕೊಡಲ್ಲ ರಾತ್ರಿ ಬಂದ್ರನ ಕೊಡ್ತಾರ ಯಾಕೆ ರಾತ್ರಿ ಯಾಕೆ ಬರ್ಬೇಕು ಕೆಲಸ ನಡೆಯವ ರಾತ್ರಿ ಹೌದಾ ಅಂದ್ರೆ ಕೆಲಸ ಮುಗಿಸ್ಕೊಂಬ ಕೊಡ್ತೀರೇನ ಆಗಲತ್ತು ಬೇರೆ ಕೆಲಸ ಇರ್ತಾವ ಇಂಥ ಕೆಲಸ ಆಗ್ಬೇಕಂದ್ರೆ ರಾತ್ರಿನಾ ಬರ್ಬೇಕದ ಓ ಈ ಎಮ್ಮೆ ವ್ಯಾಪಾರ ಎಲ್ಲ ರಾತ್ರಿ ನಡೀತಾವನ ನನಗರ ಏನ್ ಗೊತ್ತು ಅದಕ್ಕ ಆದ್ರ ಮನುಷ್ಯ ಅಲ್ಲ ಯಾರಿಗಾರ ಮೋಸ ಮಾಡಿರ್ಬೋದು ನಿಜ ನನಗ್ ಮೋಸ ಮಾಡೋ ಅಂತವಲ್ಲ ಮಂಗಳೂರು ಮಾಮ ಹೌದು ಎಷ್ಟೇ ಕೊಟ್ವಿ ರೊಕ್ಕ 300 ರೂಪಾಯಿ ಕೊಟ್ಟಿದ್ದೆ ಇನ್ನು ಉಳಿದಿದ್ದು ಕೊಟ್ಟೇ ಇಲ್ಲ ಅವನಿಗೆ ಅದಕ್ಕೆ ಅದನ್ನ ಕೊಡು 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 ಅಂತ ಗಂಟು ಬಿದ್ದಾನ ಬರ್ತೀಯೇನ್ ಬರ್ತೀಯ ಅಂತಾನ ದಿನ ಮನೆಗೆ ಬಂದು ಗಂಟು ಬೀಳ್ತಾನ ನೀನ ಮನಿಗ್ ಬರ್ತಾನ ದಿನ ಮನೆಗೆ ಬರ್ತಾನ ರಾತ್ರಿ ಮನಿಗ್ ಬಂದ್ ಏನೇನ್ ಮಾಡ್ತಾನ ಮನಿಗ್ ಬಂದ್ ಏನೇನ್ ಮಾಡ್ತಾನ ಏನು ಮಾಡೋದಿಲ್ಲ ರೊಕ್ಕ ಕೊಡು ಇಲ್ಲ ಬಾ ಅಂತಾನ ಬಾ ಅಂತಾನ ಎಲ್ಲಿ ಬಾ ಅಂತಾನ ಹೊಲಕ್ ಬಾ ಅಂತಾನ ಎದಕ್ ಬಾ ಅಂತಾನ ಕೊಯ್ಯಕ್ ಬಾ ಅಂತಾನ ಬೇಡ ಬೇಡ ನೀನು ಓದಿ ಅಂದ್ರ ಕೊಯ್ಯಕ್ಕಲ್ಲ ನಲ್ಲು ಕೊಯ್ಯಕ್ ಕೂಡ ಹಚ್ಚದಲ್ಲ ನಿನ್ನ ಕೊಯ್ತೇನವ ಬಾಳ ಡೇಂಜರ್ ಅದೇನ ಅವನ ಮೊದ್ಲು ಅವನಿಗೆ ರೊಕ್ಕ ಕೊಟ್ಬಿಡು ಅವನಿಗೆ ಕೊಟ್ಟುಬಿಡು ದೌಡ್ ದೌಡ್ ಹೊರಗೆ ತೆಗಿ ಮತ್ತೆ 500 ನೋಟು ಒಂದು ಬರೋಣವಲ್ವ ಸ್ವಲ್ಪ ಕೊಡ್ತೀನಿ ಯಾ ಬೆಳೆಯೋದಿಲ್ಲ ಕೈ ಚಾಚ ಆಗವಲ್ ತಿತ್ತತ್ತು ಬಂದ್ರೆ ಕೊಡ್ತೀನಿ ಬರಕ್ ಕುಂತೈತೆ ಜಲ್ದಿ ಬಾ ಚೆಲ್ಲಿತು ಚೆಲ್ಲಿತು ಬರಕತ್ತೈತೆ ಬರಕತ್ತೈತೆ ಪಾಯಸ ಚೆಲ್ಲಿತು ಮದ್ದ ಹೋಗಿ ಕೊಟ್ಬಿಡ ಮಗ ತಡ್ಕ ಕೊಟ್ಟಿನಷ್ಟ ಮುಂದಿನ ಬೇರೆ ಐತೆ ಅಲ್ಲ 500 ರೂಪಾಯಿ ಕೇಳಿದ್ರೆ 100 ರೂಪಾಯಿ ಕೊಟ್ಟಲ್ಲ ಮಾಮ ಎಷ್ಟು ದಾರ್ದೈತೆ ಅದು 100 ಜನ ಅದು ಸಿಕ್ಕೊಂದೈತನ ಇಲ್ಲ ಇದಾದ್ರೆ ಪ್ಯಾಂಟಿನ ಪಕ್ಕನಾಗಿತ್ತ ಅದು ಮತ್ತೆ ಎಲ್ಲ ಸರಿ ಆಯ್ತು ಇದನ್ನ ದೌಡ್ ಹೋಗಿ ಹಂಗಾರ ಮಂಗಳೂರು ಮಾಮ ಕೊಟ್ಟು ನಾ ಬರ್ತೀನಿ ಅಲ್ಲಿವರೆಗೂ ನೀವು ಇಲ್ಲೇ ಇರ್ರಿ ಅಂತ ಹೊಂಟಲ್ಲ ಮತ್ತಿನ್ನೇನ್ ಮಾಡ್ಲಿ ಮತ್ತೇನಿಲ್ಲನ ಆಯ್ತಡಿ ಐತೆ ಮತ್ತೇನ್ ಬೇಕು ಹೇಳ್ರಿ ನಿಮಗೆ ಮತ್ತೆ ಆದ್ರೂ ನೀವು ಬಾಳ ಒಳ್ಳೆಯವರದಿರಿ ನಿಮ್ಮ ಮನಸ್ಸು ಇಷ್ಟು ದೊಡ್ಡದೈತೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಹಂಗಾರ ನಾವು ಫಸ್ಟ್ ತಡ್ಕನದಾವತ್ತು ಹನಿಮೂನಿಗೆ ಎಲ್ಲಿ ಹೋಗಿ ಹೇಳ್ಬಿಡು ಹನಿಮೂನಿಗ ಅಯ್ಯ ಮದುವೆನೇ ಇಲ್ಲ ಆಗಲಿ ಹನಿಮೂನಿಗೆ ಹೊಂಟ್ರೆ ನೀವು ಇದು ಹೊಸ ಪದ್ಧತಿ ಇಲ್ಲಿ ಒಂದ್ ಹೇಳ್ತೀನಿ ಕೇಳು ನಾವು ಫಸ್ಟ್ ಹನಿಮೂನಿಗೆ ಹೋಗಿ ನಮಗೊಂದ್ 2 ಮಕ್ಕಳನ್ನ ಮಾಡಿಕೊಂಡ ಆ ಮಕ್ಕಳನ್ನ ನಮ್ಮ ಮುಂದೆ ಕುಂದ್ರಿಸ್ಕೊಂಡ ಮದುವೆ ಮಾಡ್ಕೊಂಡ ನಮ್ಮ ಮಕ್ಕಳ ಕೈಲೇನ ಅಕ್ಕಿ ಕಳಶ ನಮ್ಮ ಎಲ್ಲಿ ಹೋಗೋಣ ಹನಿಮೂನಿಗೆ
ನಿಲ್ಲು